ನಮ್ಮ ಮೋಹನ್ ಪಾಟೀಲ್ರು ಇದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದರ ಜೊತೆಗೆ ಹೈ ಕರ್ನಾಟಕ ಎಂಬ ಮಾಸಿಕ ಪತ್ರಿಕೆಯು ಕೂಡ ಇವತ್ತು ಹೊರಬಂದಿದೆ. ಮಾಸಪತ್ರಿಕೆ ಯಾವ ರೀತಿ ಇರಬೇಕು ಅಂತಂದರೆ ಜನರ ಜಾಗೃತಿ ಮಾಡುವಂಥ ಕೆಲಸ ಮಾಡಬೇಕು. ಅವರಿಗೆ ಈ ವರ್ಷ ಪ್ರಥಮ ವರ್ಷದ ಏನು ಅವರು ವಾರ್ಷಿಕೋತ್ಸವ ಮಾಡ್ತೀರಿ, ಮುಂದಿನ ವರ್ಷದಲ್ಲಿ 2 ಕೆಲಸ ನೀವು ಮಾಡಿದ್ರೆ ಇವತ್ತು ನೀವು ಈ ಹೈ ಕರ್ನಾಟಕ ಮಾಡಿದ್ದೀರಿ ಸಾರ್ಥಕ ಆಗ್ತದೆ ಅಂಥೇಳಿ. ಒಂದನೇದೇವರು ಅಂತಂದ್ರೆ ಇವತ್ತು ಹಳ್ಳಿಯಲ್ಲಿ ವ್ಯಾಪಕವಾಗಿ ಮದ್ಯಪಾನ ಆಗ್ತಾಯಿದೆ. ಹೆಣ್ಣಿನ ಬದುಕು ಹಾಳಾಗಿ ಹೋಗ್ತದೆ, ಬೀದಿಯಲ್ಲಿ ಬರ್ತಾಯಿದೆ. ಇವತ್ತು ಪುರುಷರಾದಂಥವರು ಮನೆಯಲ್ಲಿ ಕೂತು ಕಟ್ಟಿ ಮೇಲೆ ಕೂತು ಮಾತಾಡ್ತಾರೆ. ಹೆಣ್ಣು ಮಕ್ಕಳು ಹೊಲಕ್ಕೆ ಹೋಗಿ ದುಡಿತಾಳೆ. ಬಂದು ಹಣದಲ್ಲಿ ಮತ್ತೆ ರಾತ್ರಿ ಇವನು ಹೋಗಿ ಕಸ್ಕೊಂಡು ಸೀದಾ ಬಾರಿ ಹೋಗ್ತಾನೆ. ಏನು ಸಿಹಿ ಅಂಗಡಿಗೆ ಹೋಗಿ ಮತ್ತೆ ಕುಡಿತಾನೆ. ಕುಡಿದು ಎಲ್ಲೋ ಬಿದ್ದು ಪರವಾಗಿಲ್ಲ, ಆದರೆ ಮತ್ತೆ ಬಂದು ರಾತ್ರಿಯೆಲ್ಲ ಹಿಂಸೆ ಹೆಣ್ಣು ಮಗಳಿಗೆ ಹಿಂಸೆ ಮಾಡಿ ಇವತ್ತು ದಿನಂಪ್ರತಿ ನೋಡ್ತಾ ಇದ್ದೀವಿ. ಹಳ್ಳಿ ಜೀವನದ ತಾಯಿಯಂದಿರಿಗೆ ಗೋಳ ನಾವು ದಿನಂತೆ ನೋಡ್ತೇವೆ. ಇದನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಈ ಸಂಸ್ಥೆ ನೆರವಾಗಬೇಕು ಅಂಥೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಮುಂದಿನ ವರ್ಷ ಏನು ನೀವು ವರ್ಷಾಚರಣೆ ಮಾಡ್ತೀರಿ, ಆ ಟೈಮ್ನಾಗ 10% ಒಂದು 10 ಊರಾಗರೆ ನೀವು ಅದು ಕಂಟ್ರೋಲ್ ಮಾಡಿದ್ರೆ ಈ ಸಂಸ್ಥೆ ಪ್ರಾರಂಭ ಆಗೋದಕ್ಕೆ ಸ್ವಾರ್ಥ ಆಗ್ತದೆ. ಅದೇ ರೀತಿ ಇವತ್ತು ಹೆಣ್ಣು ಮಕ್ಕಳಿಗಾಗಿ ಶೌಚಾಲಯಗಳು ಭಾಳ ಮುಖ್ಯ ಇದೆ. ಶೌಚಾಲಯ ಸರ್ಕಾರ ಮಾಡಿ ನಾವು ಎಷ್ಟೇ ಶೌಚಾಲಯ ಕಟ್ಟಿದ್ರು ಕೂಡ 4 ದಿವಸ ಉಪಯೋಗ ಮಾಡ್ತಾರೆ. 5ನೇ ದಿವಸ ಅದು ಹೊಲಸಾಗಿದೆ ಅಂತ ಅಲ್ಲಿ ಯಾರೂ ಹೋಗಿದ್ರೆ ಮತ್ತೆ ಬಯಲುದರ್ಶಿಗೆ ಹೋಗಿ ಇವತ್ತು ವಾತಾವರಣನ ಹಾಳು ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಇವು 2 ಕೆಲಸ ನೀವು ಮಾಡಿದ್ರೆ ನಿಮಗೆ ನಾನೇ ಒಂದು ಸತ್ಕಾರ ನಿಮ್ಮ ಸಂಸ್ಥೆಗೆ ಗೌರವದಿಂದ ಕಾಣ್ತೀನಿ, ಸತ್ಕಾರ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ಈ ಸಂಸ್ಥೆ ಹೆಮ್ಮರವಾಗಿ ಬೆಳ್ಳಿಯಂತೆ ಶುಭ ಹಾರೈಕೆ ಮಾಡಿ ನಾನು ಆತ್ಮಾಂತ ಮುಚ್ತೀನಿ. ಜೈ ಜಯಕಾರ. ಅಂಥವ್ರಿಗೆ ಅವ್ರು ಕೊಟ್ಟಷ್ಟು ತೊಗೊಂಡು ಬರುವಂಥದ್ದಾಗತ್ತೆ. ಇವತ್ತು ಸೋಷಿಯಲ್ ಮೀಡಿಯಾ ಜಗತ್ತೈತಿ, ಇಂಟರ್ನೆಟ್ ಜಗತ್ತೈತಿ. ಇಡೀ ಜಗತ್ತಿನಲ್ಲಿ ನಮ್ಮ ಬೆಳೆಗೆ ಎಷ್ಟೆಷ್ಟು ಬೆಲೆ ಸಿಗ್ತೈತೆ ಅಂತ ನಮ್ಗೆ ಗೊತ್ತಿದ್ದೇ ಇರ್ತೈತಿ. ಅದಕ್ಕೋಸ್ಕರ ಕರ್ನಾಟಕ ಪ್ರಗತಿಪರ ರೈತಾಪಿ ಸಂಘದ ವತಿಯಿಂದ ರೈತರಲ್ಲಿ ನಾವು ಮನವಿ ಮಾಡ್ಕೊಳೋದು ಏನಂದರೆ, ಈ ಸಂಘದ ಜೊತೆಯಲ್ಲಿ ಇನ್ಮೇಲೆ ನಾವು ಹೆಜ್ಜೆ ಹಾಕ್ತೀವಿ. ಈಗ ಅವರು MLA ಅವರು ಹೇಳಿದ್ದನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೀವಿ. ಆ ಕ್ಷೇತ್ರದೊಳಗೆ ಅವೆರಡೂ ನಾವು ನಿರ್ಮೂಲನೆ ಮಾಡ್ತೀವಿ. ಅದೇ ಅಫ್ಜಲ್ಪುರದಲ್ಲಿ ಇವತ್ತು ನಮ್ಮ ಜಗದ್ಗುರು ವೇದವ್ಯಾಸ ಪೀಠವನ್ನು ಸ್ಥಾಪನೆ ಮಾಡಬೇಕಂತ ದೃಢವಾಗಿ ಸಂಕಲ್ಪ ಮಾಡಿಬಿಟ್ಟಿವಿ. ಯಾಕಂದರೆ 15 ವರ್ಷ 20 ವರ್ಷ MLA ಆದವ್ರ ಕಡೆಗೆ ಏನೂ ಆಗ್ತಾ ಇಲ್ಲ. ಸಮಾಜದೊಳಗೆ ದ್ವಂದ್ವಗಳನ್ನ ತಂದು ಬಿತ್ತಿ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೂ ನಿಮಗೆ ಸಮಯ ಕೊಡುವಷ್ಟು ಟೈಮ್ ಇಲ್ಲ ಅಂದ್ರೆ ನೀವು ಯಾಕೆ ಬೇಕು? ಯಾಕೆ ಇಲ್ಲಿ ಬಂದವ್ರೇನ ಕೂಲಿ ಕಾರ್ಮಿಕರ ಇಲ್ಲ, ನೀವು ಕರ್ಕೊಂಡು ಬಂದಂಥವ್ರು 200-300 ರೂಪಾಯಿಗೆ ಪೇಮೆಂಟಿಗೆ ಬಂದಂಥವ್ರ? ಅಷ್ಟು ಅಬ್ಸರ್ವ್ ಮಾಡೋಷ್ಟು ಕೆಪಾಸಿಟಿ ನಿಮಗಿಲ್ಲ ಅಂದ್ರೆ ನೀವು ಮತ್ತು MLA ಯಾಕೆ ಆಗಬೇಕು? ನಿಮ್ಮ ಕೈಲೇನೆ 15 ವರ್ಷ ಸರ್ಕಾರ ಅಧಿಕಾರ ಎಲ್ಲ ಇದ್ದಾಗೂ ಮಾಡೋಕ್ಕಾಗ್ಲಾರ್ದ ಈ ಸಣ್ಣ ಸಣ್ಣ ರೈತ ಸಂಘಟನೆಗಳು ಅವರು ಹೊಲದೊಳಗೆ ದುಡಿಮೆ ಮಾಡಿ ಬದುಕೋದೇ ಅವ್ರಿಗೆ ಜೀವನದ ದೊಡ್ಡ ಸಾಧನೆ ಆಗಿರ್ತೈತಿ. ಅವ್ರ ಬೆಲೆಗೆ, ಅವರು ಬೆಳೆದಂಥ ಬೆಳೆಗೆ ಬೆಲೆ ಸಿಗಂಗಿಲ್ಲ. ಇಂಥ 100 ಸಮಸ್ಯೆಗಳ ಅವ್ರ ತಲೆ ಮೇಲೆ ಇದಾವೆ. ಅದರೊಳಗೆ ನೀವು ಮಾಡಬೇಕಾಗಿದ್ದಂಥ ಸರ್ಕಾರದಿಂದ ಸೌಲಭ್ಯ ತಗೊಂಡು, ಬಸ್ ಚಾರ್ಜ್ ತಗೊಂಡು, ಇಟ್ಕೊಂಡು ಎಲ್ಲ ಇಟ್ಕೊಂಡು ಬರೀ ನೀವು ಟಾಯ್ಲೆಟ್ದು ಬಾತ್ರೂಮ್ದು ಅವ್ರಿಗೆ ಹೇಳ್ತೀರಂದ್ರೆ ನಿಮ್ಮ ನೀಚ ಮನಸ್ಥಿತಿ ಇಲ್ಲಿ ಗೊತ್ತಾಗ್ತದೆ. ಸರಾಯಿ ಕುಡಿದು ಇಷ್ಟು ಮಂದಿ ಹೆಣ್ಮಕ್ಳು ದುಡಿಯಾಕೆ ಹೋಗ್ತಾರೆ, ಇವ್ರು ಕುಂದ್ರಂಗಿಲ್ಲ ಅಂತ. ಆ ಸರಾಯಿಗಳಿಗೆ ಪರ್ಮಿಷನ್ ಕೊಟ್ಟರೆ ಯಾರು? ನಿಮ್ಮದೇ ಸರ್ಕಾರಗಳಲ್ಲ. ಇವತ್ತು ನಿಮಗೆ ನಾವು ಒಂದು ಸವಾಲು ಹೊಡ್ತೀವಿ. ಅದೇ ಅಫ್ಜಲ್ಪುರದಲ್ಲಿ ನೀವೆಲ್ಲ ಸರಾಯಿ ಅಂಗಡಿಗಳನ್ನ ಬಂದ್ ಮಾಡಿ ತೋರಿಸ್ರಿ. 15 ವರ್ಷದಿಂದ ನೀವು MLA ಇದ್ದೀರಿ. ಸಣ್ಣ ಸಣ್ಣ ರೈತ ಸಂಘಟನೆಗಳಿಗೆ ಇದು ಹೇಳೋದಲ್ಲ, ಅವ್ರ ಕೈಲಿ ಆದಂಥ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಬಿಸ್ನೆಸ್ ಮಾಡ್ತಾ ಇಲ್ಲ ಅವರಲ್ಲಿ.
ರಾಜಕೀಯ ಬಿಸ್ನೆಸ್ ಮಾಡಿದರೆ ಅವ್ರಿಗೂ ಏನಾಗಬೇಕಾಗುತ್ತೆ. ಯಾಕಂದರೆ ಸಮಾಜ ಸೇವೆ ಮಾಡೋದೇ ಬೇರೆ, ರಾಜಕೀಯದಿಂದ ಲಾಭ ತಗೋಬೇಕಂತೇಳಿ ಸಮಾಜ ಸೇವೆ ಮಾಡೋದೇ ಬೇರೆ. ಯಾವುದೂ ಪ್ರತಿಫಲ ಅಪೇಕ್ಷೆ ಇರಲಾರ್ದಂಗೆ ಇಷ್ಟು ಜನನ್ನ ಕೂಡಿಸಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಜನಜಾಗೃತಿ ಯಾವ ರೀತಿ ಇದೆ, ಅದು ನಮ್ಮ ಅತಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇನ್ನೊಂದು ಆಡಿ ಮತ್ತೊಂದು ಆಡಿ ಜನಾಂಗದ ನಡಬರ್ಕ ವಿಷ ಬೀಜ ಬಿತ್ತಿ ಇವತ್ತು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೋಕ್ಕೋಸ್ಕರ ನೀವು ಮಾಡ್ತಾ ಇದ್ರಿ ವಿನಃ ಇದನ್ನು ಬಿಟ್ಟು ಇದ್ರೊಳಗೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಬಹಿರಂಗವಾಗಿ ಅಫ್ಜಲ್ಪುರ ಕ್ಷೇತ್ರದ ಶಾಸಕರು ನಮ್ಮ ರೈತ ಸಂಘಟನೆಗೆ ನೀವು ಸಲಹೆ ಅಂತ ಕೊಟ್ಟರೆ ನಾವು ಸವಾಲಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಮುಂದಿನ ಇದೇ ಟೈಮ್ ಒಳಗೆ ನೀವು ಅಫ್ಜಲ್ಪುರದೊಳಗೆ ಗೆದ್ದು ತೋರಿಸ್ರಿ ಅಂತ ನಾವು ಈ ಮೂಲಕ ಬಹಿರಂಗವಾಗಿ ಹೇಳ್ತಾ ನನ್ನ 2 ವಾಕ್ಯವನ್ನು ಗುರುಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ತಾವು ಮಾಡೋ ಕೆಲಸವನ್ನ ಜವಾಬ್ದಾರಿ ಕಳ್ಕೋಬೇಕಂತೇಳಿ ಇವತ್ತು ನಾನಾ ಗಿಮಿಕ್ಗಳನ್ನ ಮಾಡಿ ಯಾರ್ಯಾರಿಗೋ ತಪ್ಪು ಸಂದೇಶಗಳನ್ನ ಕೊಟ್ಟು ರಾಜ್ಯ ಸರ್ಕಾರ ನಿಮ್ಮ ಕೈಯಾಗೈತಿ, ಇಡೀ ಆಡಳಿತ ವ್ಯವಸ್ಥೆ ನಿಮ್ಮ ಕೈಯಾಗೈತಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಕೈಯಾಗೈತಿ, ಅವರಿಗೆ ಸಾರ್ವಜನಿಕ ತೆರಿಗೆಯಿಂದ ಸಂಗ್ರಹದಿದಂಥ ಹಣದಿಂದನೇ ಪೇಮೆಂಟ್ ಮಾಡ್ತೀರಿ ಅಂದಮೇಲೆ ಈ ಕರ್ತವ್ಯ ಯಾರ್ದು? ಯಾರು ಮಾಡಬೇಕು? ನೀವು ಮಾಡಲಿಲ್ಲ ಅಂದ್ರೆ ಸಾಮಾನ್ಯ ರೈತಾಪಿ ಕುಟುಂಬದಿಂದ ಬಂದಂಥವ್ರು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಐತಿನ? ಮತ್ತು ನೀವು ಮಾಡೋಕ್ಕಾಗಲ್ಲ ಅಂದ್ರೆ ಆ ಸ್ಥಾನದಾಗ ಯಾಕಿರ್ತೀರಿ? ನೀವು ಕೆಳಗಿಳಿದು ಬಿಡ್ರಿ. ನಾವು ಅವ್ವನಗೌಡ ಮತ್ತು ಮೋಹನಗೌಡ ಪಾಟೀಲ್ ಅಂತವ್ರನ್ನ ಇನ್ನೂ ಹಲವಾರು ರೈತ ನಾಯಕರನ್ನ ಆ ಸ್ಥಾನದಾಗ ಕುಂದಿರ್ಸ್ಕೊಂತೀವಿ. ಅವ್ರವ್ರ ಜಿಲ್ಲೆಗಳಿಗೆ ಅವ್ರವ್ರ ತಾಲೂಕಿಗೆ ಏನು ಬೇಕಾದ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಇವತ್ತಿನ ದಿನ